ಒಂದು ಸಣ್ಣ ಹಳ್ಳಿಯಲ್ಲಿ ಲೀಲಾ ಎಂಬ ಸಹೃದಯಿ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಚಿತ್ರಿಸಲು ಇಷ್ಟಪಟ್ಟಳು, ಆದರೆ ಹಳೆಯ ಬ್ರಷ್ ಮತ್ತು ಕಾಗದದ ತುಣುಕುಗಳನ್ನು ಮಾತ್ರ ಹೊಂದಿದ್ದಳು. ಇದರ ಹೊರತಾಗಿಯೂ ಅವಳ ವರ್ಣಚಿತ್ರಗಳು ಜೀವನ ಮತ್ತು ಸೌಂದರ್ಯದಿಂದ ತುಂಬಿದ್ದವು. ಒಂದು ಸಂಜೆ ಒಬ್ಬ ಮುದುಕ ಅವಳನ್ನು ಭೇಟಿ ಮಾಡಿ ಹೊಳೆಯುವ ಚಿನ್ನದ ಬಣ್ಣದ ಬ್ರಷ್ ಅನ್ನು ಅವಳ ಕೈಗೆ ಕೊಟ್ಟನು. ಇದನ್ನು ಬುದ್ಧಿವಂತಿಕೆಯಿಂದ ಬಳಸಿ ಅವರು ಕಣ್ಮರೆಯಾಗುವ ಮೊದಲು ಸೌಮ್ಯವಾದ ನಗುವಿನೊಂದಿಗೆ ಹೇಳಿದರು. ಲೀಲಾಗೆ ಆಶ್ಚರ್ಯವಾದರೂ ಉತ್ಸುಕಳಾದಳು. ಅವಳು ಕುಂಚವನ್ನು ಬಣ್ಣದಲ್ಲಿ ಅದ್ದಿ ತನ್ನ ಕಾಗದದ ಮೇಲೆ ಸಣ್ಣ ಹಕ್ಕಿಯನ್ನು ಚಿತ್ರಿಸಿದಳು. ಅವಳಿಗೆ ಆಶ್ಚರ್ಯವಾಗುವಂತೆ ಆ ಹಕ್ಕಿ ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ಹಾರಿಹೋಯಿತು. ಕುಂಚದ ಮಾಂತ್ರಿಕತೆಯನ್ನು ಅರಿತ ಲೀಲಾ ಹಸಿದವರಿಗೆ ಅನ್ನ, ಬಡವರಿಗೆ ಬಟ್ಟೆ, ಬಂಜರು ಗದ್ದೆಗಳಲ್ಲಿ ಹೂವುಗಳನ್ನು ಬಿಡಿಸಿದಳು. ಗ್ರಾಮಸ್ಥರು ಅವಳ ದಯೆಯನ್ನು ಮೆಚ್ಚಿದರು. ಆದರೆ ಶೀಘ್ರದಲ್ಲೇ ದುರಾಸೆಯ ರಾಜನು ಅವಳ ಮಾಂತ್ರಿಕ ಕುಂಚದ ಬಗ್ಗೆ ಕೇಳಿದನು. ರಾಜನು ತನ್ನ ಸೈನಿಕರಿಗೆ ಲೀಲಾಳನ್ನು ತನ್ನ ಅರಮನೆಗೆ ಕರೆತರಲು ಆದೇಶಿಸಿದನು. ನನಗೆ ಚಿನ್ನದ ಪರ್ವತವನ್ನು ಬಣ್ಣ ಮಾಡಿ ಅವರು ಆಗ್ರಹಿಸಿದರು. ಲೀಲಾ ನಿರಾಕರಿಸಿದಳು. ಈ ಕುಂಚವು ಜನರಿಗೆ ಸಹಾಯ ಮಾಡಲು ಉದ್ದೇಶಿಸಲಾಗಿದೆ, ದುರಾಸೆಯನ್ನು ಪೂರೈಸಲು ಅಲ್ಲ. ಕೋಪಗೊಂಡ ರಾಜನು ಕುಂಚವನ್ನು ಹಿಡಿದು ಸ್ವತಃ ಚಿನ್ನವನ್ನು ಚಿತ್ರಿಸಲು ಪ್ರಯತ್ನಿಸಿದನು, ಆದರೆ ಅವನ ರೇಖಾಚಿತ್ರಗಳು ನಿರ್ಜೀವವಾಗಿ ಉಳಿದಿವೆ. ಕೋಪಗೊಂಡ ಅವನು ಲೀಲಾಳನ್ನು ಬೀಗ ಹಾಕುವಂತೆ ಆದೇಶಿಸಿದನು. ಆದರೆ ಅವರು ಅವಳನ್ನು ಕರೆದೊಯ್ಯುವ ಮೊದಲು ಲೀಲಾ ತ್ವರಿತವಾಗಿ ದೋಣಿ ಮತ್ತು ನದಿಯನ್ನು ಚಿತ್ರಿಸಿದಳು. ಅವಳು ದೋಣಿಯ ಮೇಲೆ ಹೆಜ್ಜೆ ಹಾಕಿದಳು ಮತ್ತು ದೂರದ ದೇಶಕ್ಕೆ ಪ್ರಯಾಣಿಸಿದಳು. ಅಲ್ಲಿ ಅವಳು ಸಂತೋಷವನ್ನು ತರಲು ತನ್ನ ಮ್ಯಾಜಿಕ್ ಬ್ರಷ್ ಅನ್ನು ಬಳಸುವುದನ್ನು ಮುಂದುವರೆಸಿದಳು. ದುರಾಸೆಯ ರಾಜನಿಗೆ ಏನೂ ಉಳಿದಿಲ್ಲ, ಆದರೆ ಲೀಲೆಯ ದಯೆಯು ದೂರದವರೆಗೆ ಹರಡಿತು. ಆದ್ದರಿಂದ ಆಕೆಯ ಕಥೆಯು ದಂತಕಥೆಯಾಯಿತು. ಈ ಕಥೆಯು ಇತರರಿಗೆ ಸಹಾಯ ಮಾಡಲು ಒಬ್ಬರ ಉಡುಗೊರೆಗಳನ್ನು ಬಳಸುವುದರಲ್ಲಿ ನಿಜವಾದ ಮ್ಯಾಜಿಕ್ ಅಡಗಿದೆ ಎಂದು ಕಲಿಸುತ್ತದೆ.